बेळगाव शहराच्या प्रवेशद्वाराजवळील रस्ते 15 दिवसात संपूर्णपणे कचऱ्यापासून मुक्त झाले पाहिजेत, अन्यथा कठोर कारवाई केली जाईल असा इशारा बेळगाव महानगरपालिकेचे आयुक्त शुभा बी यांनी दिला. त्यांनी महानगरपालिकेतील कचरा व्यवस्थापन विभाग तसेच ग्रामपंचायतींना कचरा विल्हेवाटीबाबत अधिक जबाबदारीने काम करण्याचे निर्देश दिले. महानगरपालिकेच्या सभागृहात पार पडलेल्या या महत्त्वपूर्ण बैठकीत महापौर मंगेश पवार, उपमहापौर वाणी जोशी तसेच विविध ग्रामपंचायतींचे अधिकारी उपस्थित होते. बैठकीत शहर आणि उपनगरांमध्ये वाढत चाललेल्या कचऱ्याच्या समस्येवर चर्चा झाली. ಸೆಗ್ರಿಗೇಷನ್ ಗಟರ್ದು ತಗೋತಾ ಇಲ್ಲ ಅಂದಾಗ ಎಲ್ಲ ಹಾಕ್ಬೇಕು ಸರ್. ನಾವು ಸೆಗ್ರಿಗೇಟ್ ಮಾಡೇ ಹೋಯ್ತೀವಿ ಮೇಡಮ್ ಸಿಟಿ ಅಲ್ಲ ಸರ್, ನಮ್ಮಲ್ಲಿ ಜಾಗ ಬೇಕಲ್ಲ, ಅಲ್ಲ ಗಟರ್ ತೆಗಿತಾರಲ್ಲ ಹಾಕ್ಬೇಕಲ್ಲ. ಎನ್ಜಿಟಿ ಏನು ಮೇಡಮ್, ನಮ್ಮಲ್ಲಿ 2 ಎಕರೆ ಕೊಟ್ಟಿದ್ದಾರೆ ಡಿಸಿ ಸರ್. ಅದನ್ನ ನೀವು ಆಮೇಲೆ ಲ್ಯಾಂಡ್ ಫಿಲ್ ಸೈಟ್ ಕೊಟ್ಟಿರೋದು, ಆಮೇಲೆ ಅದ್ರ ಯೂಸೇಜ್ ಏನು ಮಾಡಬೇಕು, ಅದರ ಆಮೇಲೆ ಎನ್ಜಿಟಿ ಏನು ಹೇಳುತ್ತೆ ರೂಲ್ಸ್, ಎಷ್ಟು ಸೆಗ್ರಿಗೇಷನ್ ಮಾಡಬೇಕು ಅಂತ. ಅಲ್ಲ ಮೇಡಮ್, ಅದೆಲ್ಲ ರೂಲ್ಸ್ ಎಲ್ಲ ಇರುತ್ತೆ. ನಮ್ಮ ಗ್ರಾಮ ಪಂಚಾಯತಿ ನಡಿಬೇಕಲ್ಲ ಮೇಡಮ್, ನಮ್ಮಲ್ಲಿ ನಡೆಸಬೇಕಲ್ಲ ಮೇಡಮ್. ಹೌದು ಮೇಡಮ್, ನಮ್ಮಲ್ಲೂ 36 ಮಂದಿ ಮೆಂಬರ್ಸ್ ಇದ್ದಾರೆ. ಈಗ ಸಡನ್ ಆಗಿ 3 ಸಡನ್ ತಿಂಗಳಲ್ಲಿ ಸ್ಟಾಪ್ ಮಾಡಿದ್ರೆ ಸಡನ್ ಅಲ್ಲ ಮೇಡಮ್, ರೂಲ್ ಬಂದಿದ್ದು 2016 ರೂಲ್ಸ್ ಬಂದಿದ್ದು 2016. ಹೌದು ಸರ್, ಗೊತ್ತಾ, ಹೇಳ್ತಾ ಇದ್ರು. ನನ್ನ ಪ್ರಾಬ್ಲಮ್ ಹೇಳ್ತಿರೋದು ಅದು ಆಗ್ತಿಲ್ಲ ಸರ್ ಮೇಡಮ್. 3 ತಿಂಗಳಿಂದ ಸಮಸ್ಯೆ ಆಗ್ತಿರೋದು. ಮೊದಲೆಲ್ಲ ಇದ್ದಿರ್ಲಿಲ್ಲ, ಫುಲ್ ಕ್ಲೀನ್ ಇರ್ತಿತ್ತು ನಮ್ದು, ಬರ್ತಿತ್ತು, ನಾವು ತಗೊಳ್ತಿದ್ವಿ, ನಾವೆಲ್ಲ ಸ್ಟ್ರೈಕ್ ಮಾಡಿದ ಕಾರ್ಪೊರೇಷನ್ ಹೋಗ್ತೀವಿ. ಈ 3 ತಿಂಗಳಿಂದ ನಾವು ಮನೆಯದೆಲ್ಲ ಸೆಗ್ರಿಗೇಷನ್ ಮಾಡ್ಕೊಡ್ತೀವಿ. ಬಟ್ ಗಟರ್ ಹೆಂಗ್ ಮಾಡೋದು, ಇಡೀ ನಿಮ್ ಕಾರ್ಪೊರೇಷನ್ ಅದೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಪಂಚಾಯತಿಗೆ ತಗೊಂಡ್ ಬರ್ತಾರ ಅದನ್ನ ಬೆಳ್ಕನಡಿಗೆ ಗಟ್ಟರಲ್ಲಿ. ಹೌದು ಸರ್, ಜ್ಯೋತಿ ನಗರ ನೋಡಿರ್ಬೇಕಾದ್ರೆ ಬಂದು ನೋಡಿ ನೋಡಿ ಯಾರದು ಸ್ಲಮ್ ನಮ್ದೇ ಇದೆ. ಅವ್ರು ಹೇಳ್ತಿರೋದು ನಿಜ ಆಗಿದ್ರೆ, ಇನ್ ಕೇಸ್ ತಪ್ಪಾಗಿದ್ರೆ ನೋಟಿಸ್ ಸೆಗ್ರಿಗೇಟ್ ಮಾಡಿ ಈಸಿ ಅದು ಪ್ರೋಸೆಸ್. ಮೇನ್ ಇರೋದು ನಿಮ್ ಕಾರ್ಪೊರೇಷನ್ ಕ್ಲೀನ್ ಮಾಡೋರೆಲ್ಲ ನಮ್ ಜ್ಯೋತಿ ನಗರ ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು. ಇಲ್ಲಿಂದನೇ ಬರ್ತಾರೆ, ಅರ್ಧಕ್ಕರ್ಧ ಇಲ್ಲಿಂದ ಎಲ್ಲ ಕಸ ತಗೊಂಡು ನಮ್ ಗ್ರಾಮ ಪಂಚಾಯತಿ ಬರ್ತಾರೆ. ಬಂದು ನಾವು ಮನೆಯದು ಸೆಗ್ರಿಗೇಷನ್ ಮಾಡ್ತೀವಿ ಸರ್. ಬಟ್ ಗಟರ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾಗಿ ಮಾನ್ಯ ಪೂಜ್ಯ ಮಹಾಪೌರರು, ಉಪಮಹಾಪೌರರು ಮತ್ತು ನಮ್ಮ ಹೆಲ್ತ್ ಕಮಿಟಿ ಚೇರ್ಮನ್ ಅವರನ್ನು ಒಳಗೊಂಡಂತೆ ಒಂದು ವಿಶೇಷವಾಗಿ ಒಂದು ಸಭೆಯನ್ನು ಮಾಡಿರ್ತೀವಿ. ಇದು ನಮ್ಮ ಪ್ರೀ ಬಜೆಟ್ ಮೀಟಿಂಗ್ನಲ್ಲೂ ಸಹಿತ ಸಾರ್ವಜನಿಕರು ಖುದ್ದಾಗಿ ಬಂದು ಹೇಳಿದ್ದಂಥ ಒಂದು ಸಬ್ಜೆಕ್ಟ್ ಆಗಿದೆ. ಅಂದರೆ ನಮ್ಮ ನಗರ ಹೇಗಾಗಿದೆ ಅಂದರೆ, ಎಲ್ಲ ಗೋವಾಗೆ ಹೋಗೋರಿಗೆ, ಅಲ್ಲಿಂದ ಇಲ್ಲಿಗೆ ಬರೋರಿಗೆ, ಮಹಾರಾಷ್ಟ್ರದಿಂದ ಬರೋರಿಗೆ, ಪುಣೆಯಿಂದ ಎಲ್ಲ ಕಡೆಯಿಂದ ಬರೋರಿಗೆ ನಮ್ಮ ಬೆಳಗಾವಿ ಒಂದು ಒಳ್ಳೆಯ ಸಿಟಿ. ಆದರೆ ಅದನ್ನು ವೆಲ್ಕಮ್ ಮಾಡ್ತಿರೋದು ನಾವು ಬರೀ ಕಸದಿಂದ. ಈ ಒಂದು ಕಸದ ಒಂದು ವಿಚಾರದಲ್ಲಿ ನೀವು ಲೈಟಾಗಿ ತಿಳಿದೆ ಗಂಭೀರವಾಗಿ ಇದನ್ನು ತಗೊಂಡು ಚರ್ಚೆ ಮಾಡಬೇಕು ಅಂತ ನಮಗೆ ಸಾರ್ವಜನಿಕರು ಮತ್ತು ಮಾಜಿ ಮೇಯರ್ಗಳವರು ಕೊಟ್ಟಿರ್ತಾರೆ. ಇದನ್ನ ನಾವು ಏನು ಗಂಭೀರವಾಗಿ ತೊಗೊಂಡು ಈಗಾಗಲೇ 2 ಮೀಟಿಂಗ್ ಮಾಡಿದ್ವಿ. ಇವತ್ತು ನಮ್ಮ ಪೂಜ್ಯ ಮಹಾಪೌರರ ಒಂದು ಅಧ್ಯಕ್ಷತೆಯಲ್ಲೂ ನಾವು ಇವತ್ತು ಮಾಡಿರ್ತೀವಿ. ಒಂದು 8 ರಿಂದ 9 ಪಂಚಾಯಿತಿಯವರು, ಆಮೇಲೆ ನಮಗೆ ಏರ್ಪೋರ್ಟ್ ಅಥಾರಿಟಿಯವರು, ಸಾಂಬ್ರಾ ಪಂಚಾಯಿತಿಯವರು ಎಲ್ಲರೂ ಸಹಿತ ನಾವು ಕರೆದಂಥ ಸಂದರ್ಭದಲ್ಲಿ, ಮತ್ತು ಮಚ್ಚೆ ಪೀರನ್ವಾಡಿ ಚೀಫ್ ಆಫೀಸರ್ಸು ಬಂದಿರ್ತಾರೆ, ಮತ್ತು ದನಗಳ ಒಂದು ಓನರ್ಗಳನ್ನು ಸಹಿತ ನಾವು ಕರೆಸಿರ್ತೀವಿ. ಇದು ಜ್ವಲಂತ ಸಮಸ್ಯೆ ಏನಾಗಿದೆ ನಮ್ಮ ನಗರದಲ್ಲಿ ಅಂದರೆ, ಪ್ಲಾಸ್ಟಿಕ್ ಯೂಸ್ ಮಾಡಿ ಆಚೆಗಡೆ ಥ್ರೋ ಮಾಡ್ತಿದ್ದಾರೆ. ಆ ಥ್ರೋ ಮಾಡ್ತಿರೋರು ಯಾರು ಅನ್ನೋದಕ್ಕೆ ನಾವು ವಿಶೇಷವಾಗಿ ತಂಡಗಳನ್ನ ಮಾಡಿ ರಾತ್ರಿ ಅದಕ್ಕೆ ದಂಡಗಳನ್ನ ಹಾಕಿ ಎಲ್ಲ ಮಾಡ್ತಿದ್ದೀವಿ. ಆದರೂ ಕೆಲವು ಮಂದಿ ಹಾಕೋದ್ರಿಂದ ಗಾರ್ಬೇಜು ಆಕಳುಗಳು ಅದನ್ನು ತಿನ್ನುವಂಥ ಒಂದು ಎಷ್ಟೋ ಗಂಭೀರವಾದ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೀವು ಅದನ್ನು ಆಚೆಗಡೆ ಬಿಡದೆ ಬೇರೆ NGOಗಳಿಗೆ ಫಾಡರ್ಗಳನ್ನ ತೊಗೊಂಡು ನೀವು ನಿಮ್ಮ ಮನೆ ಹತ್ರ ಅಥವಾ ಬೇರೆ ಬೇರೆ ಖಾಲಿ ಜಾಗದಲ್ಲಿ ಗ್ರೇಸ್ ಮಾಡಿಸ್ಕೊಳ್ಳಿ, ಮೇಯಕ್ಕೆ ಬಿಡಿ ಅಂತಂತೇಳಿ ನಗರದಲ್ಲಿ ಒಳಗಡೆ ದನಗಳು ಬರ್ದೇ ಇರಂಗೆ ನೋಡ್ಕೊಳ್ಳಿ ಅಂತ ಓನರ್ಸ್ಗೆ ಹೇಳಿದ್ದೀವಿ. ಆಮೇಲೆ ಪಂಚಾಯಿತಿಯವ್ರು ಏನು ಮಾಡ್ತಿದ್ದಾರೆ, ತುರ್ಮುರಿ ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಏನಿದೆ ಅಲ್ಲಿಗೆ ನಾವು ಅವರ ಒಂದು ಕಡೆಯಿಂದ ನಮಗೆ ಕಸ ವಿಲೇವಾರಿಗೆ ಅಂತ ತರ್ತಾ ಇದ್ದಾರೆ. ಕಸನ ಜವಾಬ್ದಾರಿಯಿಂದ ನಾವು ನೋಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ. ಇಲ್ಲಾಂದರೆ ನಮಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಿಂದ 2 ಕೋಟಿ 3 ಕೋಟಿ ಕಾಂಪನ್ಸೇಷನ್ ಆಗ್ತಿದ್ದಾರೆ. ಇದನ್ನು ಅರಿವು ಮಾಡಿಸಿದ್ವಿ. ಇದು ಜನರಿಗೆ ನಾವು SHGಯನ್ನು ಮೂಡಿಸಿ, SHG ಗುಂಪುಗಳಿಂದ ಅರಿವು ಮೂಡಿಸಿ, ನಾವು ಜನರಿಂದನೇ ಪೀಪಲ್ ಪಾರ್ಟಿಸಿಪೇಷನಿಂದ ಕಸನ ಬೇರ್ಪಡಿಸಿ ನೀವು ಕೊಡೋದ್ರಿಂದ ನಮ್ಮ ತುರ್ಮುರಿ ಪ್ಲಾಂಟು ಸಹಿತ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಾವು 3 ಮಂತ್ಸಿಂದ ಇವ್ರ ಗಾಡಿಯಲ್ಲಿ ಸೆಗ್ರಿಗೇಟ್ ಬರ್ತಿಲ್ಲ ಅಂದರೆ ನಾವು ವಾಪಸ್ ಕಳಿಸ್ತಾ ಇದ್ದೀವಿ. ಅದವ್ರು ಏನಂತಾರೆ, ವಾಪಸ್ ಕಳಿಸ್ಬೇಡಿ, ನೀವು ತಗೊಳ್ಳಿ ಅಂತ. ಅದನ್ನ ನಾವು ತೊಗೊಳಕ್ಕೆ ಬರಲ್ಲ. ಈ ನೆಕ್ಸ್ಟ್ ಕಾಂಪನ್ಸೇಷನ್ ಏನಿದೆ ಅದು ನಿಮಗೂ ಸಹಿತ ನಾವು
ಹಾಕೋಕ್ಕೆ ನಾವು ಶಿಫಾರಸ್ ಮಾಡ್ತೀವಿ ಅಂತ ಈಗಾಗಲೇ ನಾವು ತಿಳಿಸಿದ್ದೀವಿ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಅಂದರೆ 15 ದಿವಸ 20 ದಿವಸ ನಾವು ಗಡುವು ಕೊಟ್ಟಿದ್ದೀವಿ. ಇದರಲ್ಲಿ ಅವರು ನಾವು ಕಸನ ಸೆಗ್ರಿಗೇಟ್ ಮಾಡ್ಸೋಕ್ಕೆ ಭಾಳಷ್ಟು ಕಷ್ಟಪಡ್ತೀವಿ ಮತ್ತು ಅದಕ್ಕೆ ಒಳ್ಳೆ ರಿಸಲ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ದಾರಿಗಳಲ್ಲಿ ಅದನ್ನು ಬಿಸಾಡದೆ ಇದನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಬೋದು ನಮ್ಮ ಸಾರ್ವಜನಿಕರ ರಸ್ತೆನ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದೀವಿ. ಒಟ್ಟಾರೆ ಹೇಳಬೇಕು ಅಂದರೆ ಜನರು ತಾವು ಹಕ್ಕಿದೆ ಜನರದು ಮೂಲಭೂತ ಹಕ್ಕೇನೆಂದರೆ ಒಳ್ಳೆಯ ಗಾಳಿ ಒಳ್ಳೆಯ ಪರಿಸರ ಇರೋದು ನಾವು ಕೊಡಬೇಕಾಗತ್ತೆ ಅವ್ರಿಗೆ. ಅದರಲ್ಲಿ ಯಾವುದೇ ರೀತಿಯಾದ ಬೇಜವಾಬ್ದಾರಿ ಕೆಲಸ ನಾವು ಯಾರೂ ಮಾಡದೆ, ಪಂಚಾಯಿತಿ ನಾವು ಯಾರೂ ಮಾಡದೆ, ಕಸನ ಆದಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಡಂಪ್ ಮಾಡದೆ ನಾವೇ ಜವಾಬ್ದಾರಿಯಾಗಿ ಅದನ್ನು ಬೇರ್ಪಡಿಸಿ ನಮ್ಮ ಪ್ಲ್ಯಾಂಟ್ಗಳಿಗೆ ಕೊಡೋದು ಆಗಬೇಕು ಅನ್ನೋದನ್ನು ಪೂಜ್ಯ ಮಹಾಪೌರರು ಹೇಳಿರ್ತಾರೆ. ನಾವು ಸಹಿತ ಅದನ್ನು ಅವ್ರಿಗೆ ತಿಳಿಸ್ಕೊಟ್ಟು ನೆಕ್ಸ್ಟ್ 20ನೇ ತಾರೀಕು ಪುನಃ ಮೀಟಿಂಗ್ನ ಮಾಡೋದು ಅಂತ ಮೇಡಮ್, ಇವಾಗ ರೀಸೈಕಲಿಂಗ್ ಸರ್ಕಾರದಲ್ಲಿದೆ ಅವರು ಮಾತಾಡ್ತಾರೆ. या बैठकीत सांब्रा विमानतळ प्राधिकरणाचे अधिकारी, पशुपालक, प्रशासनातील अधिकारी, पर्यावरण अधिकारी, हनुमंत कलादगी आणि आरोग्य स्थायी समितीचे अध्यक्ष श्रीशैल कांबळे यासारखे अनेक अधिकारी उपस्थित होते. संकल्प शिंदे, KMM मराठी, बेळगाव.